ರಾಜ್ಯ ರಾಜಕೀಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ವಿಚಾರವಾಗಿ ವಿಪಕ್ಷಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ ಈಗ ಪ್ರಿಯಾಂಕ್ ಖರ್ಗೆ. ಯಾಕೆಂದ್ರೆ ಅವರು ಮಾತನಾಡಿದ್ರು ಈ ಬಗ್ಗೆ. ಈಗ ವಿಪಕ್ಷಗಳು ಕಿಡಿಯನ್ನ ಕಾರ್ತಾ ಇವೆ. ರಾಜ್ಯ ರಾಜಕೀಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ವಿಚಾರ ಏನು ಮಾತಾಗ್ತಾ ಇತ್ತು, ಆ ಮಾತನ್ನ ಆಡಿದ್ದು ಪ್ರಿಯಾಂಕ್ ಖರ್ಗೆ. ಈಗ ವಿಪಕ್ಷಗಳು ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳಿದ್ದೀನಿ ಅಂತ ಮಾಜಿ ಕೇಂದ್ರ ಸಚಿವ ಆಗಿರುವಂತಹ ಈ ನಾರಾಯಣಸ್ವಾಮಿ ತೀಕ್ಷ್ಣವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಲಿತ ನಾಯಕರಾಗಿರುವಂತಹ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಏನಿದ್ದಾರೆ, ಅವರು ತಮ್ಮ ಚೈಲ್ಡಿಶ್ ಬುದ್ಧಿಯನ್ನ ಬಿಡಬೇಕು. ಪ್ರಿಯಾಂಕ್ ಖರ್ಗೆ ಇತಿಹಾಸವನ್ನು ನೋಡಬೇಕು. ಸ್ವತಂತ್ರ ಬಂದ ಕೆಲವೇ ದಿನಗಳಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡಿದ್ರು. ರಾಜ್ಯ ರಾಜಕೀಯದಲ್ಲಿ ಈ ಒಂದು ವಿಚಾರ ಏನಿತ್ತು, ಚರ್ಚೆ ಆಗ್ತಾ ಇತ್ತು. ಯಾರೇ ಬಂದರೂ ಕೂಡ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋಕ್ಕೆ ಆಗಿರಲಿಲ್ಲ, ನೀವೇನ್ರಿ ಮಾತಾಡ್ತೀರಾ ಅನ್ನೋ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾಕಂದರೆ ರಾಮ ಮಂದಿರದ ಬಗ್ಗೆ ಬಂದಾಗ ಅಡ್ವಾಣಿ ಅವರು ಕೈಗೊಂಡಿದ್ದ ಒಂದು ರಥಯಾತ್ರೆಯ ಸಂದರ್ಭದಲ್ಲಿ ಕೂಡ ಆರ್ಎಸ್ಎಸ್ ಬ್ಯಾನ್ ಆಗಿತ್ತು. ಈ ದೇಶದಲ್ಲಿ ಆರ್ಎಸ್ಎಸ್ನ ಚಟುವಟಿಕೆ ನಿಲ್ಲಿಸಲು ಯಾವ ಶಕ್ತಿಯಿಂದಲೂ ಕೂಡ ಆಗಿಲ್ಲ. ಅದ್ಯಾಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಿಯೂ ಕೂಡ ಆರ್ಎಸ್ಎಸ್ನ ಬ್ಯಾನ್ ಮಾಡೋಕ್ಕೆ ಸಾಧ್ಯ ಆಗೇ ಇಲ್ಲ. ಇನ್ನು ನೀವೀಗ ಮಾತನಾಡಿದರೆ, ಪತ್ರ ಬರೆದ್ರೆ ಯಾರು ತಾನೇ ಬ್ಯಾನ್ ಮಾಡ್ತಾರೆ, ಯಾರು ಆ ಒಂದು ಆರ್ಎಸ್ಎಸ್ನ ಚಟುವಟಿಕೆಗಳನ್ನು ನಿಲ್ಲಿಸ್ತಾರೆ ಅಂತ ಹೇಳಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ನಾರಾಯಣಸ್ವಾಮಿ ಅವರು. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದರು, ಆರ್ಎಸ್ಎಸ್ ಚಟುವಟಿಕೆಗಳು ಬ್ಯಾನ್ ಆಗಬೇಕು. ಎಲ್ಲಿ? ಸರ್ಕಾರಿ ಒಂದು ಮೈದಾನಗಳಲ್ಲಿ, ಕಚೇರಿಗಳಲ್ಲಿ, ಎಲ್ಲ ಕಡೆ ಸ್ಕೂಲು, ಶಾಲಾ ಕಾಲೇಜುಗಳಲ್ಲಿ ಬ್ಯಾನ್ ಆಗಬೇಕು ಅದರ ಚಟುವಟಿಕೆಗಳು ಅಂತ ಹೇಳಿ CM ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ರು. ಈ ಒಂದು ವಿಚಾರ ಭಾರಿ ಚರ್ಚೆ ಆಗ್ತಾ ಇತ್ತು. ಈಗಿರುವಾಗ ಅನೇಕ ನಾಯಕರು ಮಾತನಾಡಿದರು. ಈಗ ಮಾಜಿ ಕೇಂದ್ರ ಮಂತ್ರಿ ಸಚಿವ ಆಗಿರುವಂತಹ ಈ ನಾರಾಯಣಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ನೀವು ಮೊದಲು ಇತಿಹಾಸ ಏನಿದೆ ಅದನ್ನು ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳಿ. ಸ್ವಲ್ಪ ಚಿಕ್ಕ ಮಕ್ಕಳ ಥರ ಮಾತಾಡೋದನ್ನು ಬಿಡಿ. ಚೈಲ್ಡಿಶ್ ಬುದ್ಧಿ ಏನಿದೆ ಅದನ್ನು ಮಾತಾಡೋದನ್ನು ಬಿಟ್ಟು ಬಿಡಿ. ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಹಿಂದೆ ಸ್ವಾತಂತ್ರ್ಯ ಬಂದಾಗಿಂದೂ ಕೂಡ ಕೆಲವೇ ದಿನಗಳಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗಿತ್ತು, ಆದರೂ ಮತ್ತೆ ಬಂತು. ರಾಮ ಮಂದಿರದ ಬಗ್ಗೆ ಮಾತನಾಡಿದಾಗ ಅಡ್ವಾಣಿಯವರು ಕೈಗೊಂಡಂಥ ಒಂದು ರಥಯಾತ್ರೆ ಸಂದರ್ಭದಲ್ಲಿ ಕೂಡ ಆಗ ಆರ್ಎಸ್ಎಸ್ ಬ್ಯಾನ್ ಮಾಡಿತ್ತು, ಮತ್ತೆ ವಾಪಸ್ ಬಂತು. ಆಮೇಲೆ ದೇಶದಲ್ಲಿ ಯಾವುದೇ ಒಂದು ವಿಚಾರ ಬಂದಾಗ ಕೂಡ ಆರ್ಎಸ್ಎಸ್ ಬಗ್ಗೆ ಮಾತಾಡಿದಾಗ ಯಾರೂ ಕೂಡ ಅದನ್ನು ಬ್ಯಾನ್ ಮಾಡೋಕ್ಕಾಗಲಿಲ್ಲ. ಅದು ಯಾಕೆ? ಕೇಂದ್ರದಲ್ಲಿ ಎಷ್ಟೋ ವರ್ಷಗಳ ಕಾಲ ಕಾಂಗ್ರೆಸ್ಸೇ ಅಧಿಕಾರದಲ್ಲಿತ್ತು. ಆಗ ಕೂಡ ಆರ್ಎಸ್ಎಸ್ಸನ್ನು ಬ್ಯಾನ್ ಮಾಡುವಂತಹ ಶಕ್ತಿ ಕಾಂಗ್ರೆಸ್ಗೂ ಕೂಡ ಇರಲಿಲ್ಲ. ಹೀಗಿರುವಾಗ ನೀವು ಯಾಕೆ ಬ್ಯಾನ್ ಮಾಡ್ತೀರಿ ಮತ್ತು ಯಾಕೆ ಇದ್ರ ಬಗ್ಗೆ ಮಾತನಾಡ್ತೀರಿ ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸ್ವಲ್ಪ ತೀಕ್ಷ್ಣವಾಗಿ, ನಿಮ್ಮ ಒಂದು ಚಿಕ್ಕ ಮನಸ್ಸಿನ ಹುಡುಗರ ಒಂದು ಬುದ್ಧಿ ಏನಿದೆ, ಚೈಲ್ಡಿಶ್ ಬುದ್ಧಿ ಏನಿದೆ, ನೀವು ಬಿಟ್ಬಿಡಿ. ನೀವು ಈಗ ಚಿಕ್ಕವರಲ್ಲ, ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದೀರಿ, ಮಂತ್ರಿಯ ಥರ ಯೋಚನೆ ಮಾಡಿ ಅನ್ನೋವಂಥ ರೀತಿಯಲ್ಲಿ ಹೇಳಿರುವಂಥದ್ದು ದಲಿತ ನಾಯಕ ಆಗಿರುವಂತಹ ನಾರಾಯಣಸ್ವಾಮಿ ಅವರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಇವರೂ ದಲಿತರೆ, ಅವರೂ ದಲಿತರೆ, ಆದರೂ ಕೂಡ ಇಬ್ಬರಲ್ಲಿರುವಂತಹ ಒಂದು ಅಭಿಪ್ರಾಯಗಳು ಮಾತ್ರ ಬೇರೆ. ಇವರು ಆರ್ಎಸ್ಎಸ್ನೇ ಬ್ಯಾನ್ ಮಾಡಬೇಕು ಅಂತಾರೆ, ಇವರು ಆರ್ಎಸ್ಎಸ್ನ ಒಂದು ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಆರ್ಎಸ್ಎಸ್ನ ಯಾರೂ ಕೂಡ ಬ್ಯಾನ್ ಮಾಡೋಕ್ಕೆ ಆಗಲ್ಲ. ನೀವು ಇದ್ರ ಬಗ್ಗೆ ಗೊತ್ತಿದ್ರೆ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಎಷ್ಟೋ ಬಾರಿ ಬ್ಯಾನ್ ಆದರೂ ಕೂಡ ಮತ್ತೆ ಎದ್ದು ಬಂದಿದೆ ಆರ್ಎಸ್ಎಸ್. ಯಾರೂ ಕೂಡ ಅದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡೋಕ್ಕಾಗಲ್ಲ, ಮತ್ತು ಅದರ ಒಂದು ಚಟುವಟಿಕೆಗಳಿಗೆ ನೀವು ಬ್ರೇಕ್ ಹಾಕೋಕ್ಕೂ ಆಗಲ್ಲ. ಎಲ್ಲ ಕಡೆ ಯಾವ ರೀತಿಯಾಗಿ ನಡೀತೆ ಹಂಗೇ ನಡೆಯುತ್ತೆ. ನೀವು ಪತ್ರ ಬರೆದ್ರೆ, ನೀವು ಮಾತಾಡಿದ್ರೆ, ನೀವು ಟೀಕೆ ಮಾಡಿದ್ರೆ ಅದು ಯಾವುದೇ ಒಂದು ಪ್ರಭಾವ ಬೀರಲ್ಲ RSS ಮೇಲೆ, RSSನ ಒಂದು ಸಂಘಟನೆಯ ಮೇಲೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಒಂದು ತೀವ್ರ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಈ ನಾರಾಯಣಸ್ವಾಮಿ. ಮಾಜಿ ಕೇಂದ್ರ ಸಚಿವ ಆಗಿರುವಂತಹ ನಾರಾಯಣಸ್ವಾಮಿ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಬಗ್ಗೆ. ಯಾವುದೇ ವಿಚಾರ ಆಗಿರಲಿ ತಿಳಿದುಕೊಂಡು ಮಾತಾಡಿ, ಇತಿಹಾಸವನ್ನು ನೋಡಿ ಮಾತಾಡಿ, ಏನಾಗಿತ್ತು ಏನಿಲ್ಲ ಇವೆಲ್ಲವನ್ನು ತಿಳಿದುಕೊಂಡು ಮಾತಾಡಿ. ಸುಮ್ಮನೆ ಇಷ್ಟ ಬಂದಂತೆ ಮನಸ್ಸಿಗೆ ಬಂದಂತೆ ಮಾತಾಡೋದು ಅಲ್ಲ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.